ಕಲಬುರಗಿಯಲ್ಲಿ ಮಳೆ ಅವಾಂತರಕ್ಕೆ ಮತ್ತೊಂದು ಬಲಿಯಾಗಿದೆ. ಮನೆ ಕುಸಿದು ಮೊಮ್ಮಗ ಸಾವನ್ನಪ್ಪಿದ್ರೆ ಅಜ್ಜಿಯ ಸ್ಥಿತಿ ಗಂಭೀರವಾಗಿದೆ. ಜೇವರ್ಗಿ ತಾಲೂಕಿನ ಗೂಡೂರ ಎಸ್ಎ ಗ್ರಾಮದಲ್ಲಿ ಅವಘಡ ಸಂಭವಿಸಿದೆ. ಮಳೆಯಿಂದ ಸಂಪೂರ್ಣವಾಗಿ ತೇವಗೊಂಡಿದ್ದಂತಹ ಹಳೆಯ ಮನೆಯವರೆಲ್ಲ ಜಮೀನಿಗೆ ಹೋಗಿದ್ದಂತಹ ಸಂದರ್ಭದಲ್ಲಿ ದುರಂತ ಸಂಭವಿಸಿದೆ. ಅಜ್ಜಿ ಮೊಮ್ಮಗ ಮಾತ್ರ ಮನೆಯಲ್ಲಿದ್ದಾಗ ಮನೆ ಕುಸಿದು ಬಿದ್ದಿದೆ. ಘಟನೆಯಲ್ಲಿ 10 ವರ್ಷದ ಬಾಲಕ ಚಂದ್ರು ಹವಲ್ದಾರ್ ಸಾವನ್ನಪ್ಪಿದ್ದಾರೆ. 60 ವರ್ಷದ ಅಜ್ಜಿ ಭಾಗ್ಯಮ್ಮ ಅವರ ಪರಿಸ್ಥಿತಿ ಗಂಭೀರವಾಗಿದೆ. ಅವರನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇದೆ. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಆತನೇ 10 ವರ್ಷದ ಬಾಲಕ ಚಂದ್ರು ಇದೀಗ ಸಾವನ್ನಪ್ಪಿರುವಂಥದ್ದು. ಕಲಬುರಗಿಯಲ್ಲಿ ಮಳೆ ಸಾಕಷ್ಟು ಅವಾಂತರವನ್ನು ಕೂಡ ಸೃಷ್ಟಿ ಮಾಡ್ತಾ ಇದೆ. ಆ ಮಳೆಯ ಅವಾಂತರದಿಂದಾಗಿ ಇದೀಗ ಮನೆ ಕುಸಿದು ಮೊಮ್ಮಗ ಸಾವನ್ನಪ್ಪಿದ್ದು ಅಜ್ಜಿಯ ಸ್ಥಿತಿ ಗಂಭೀರ ಅಂತ ಕೂಡ ಹೇಳಲಾಗ್ತಾ ಇದೆ. ಮನೆಯವರೆಲ್ಲರೂ ಕೂಡ ಹೊರಗಡೆ ಹೋಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನುವಂತಹ ಡೀಟೇಲ್ಸ್ ಸಿಗ್ತಾ ಇದೆ. ಜಮೀನಿಗೆ ಹೋಗಿ ತಮ್ಮ ಕೆಲಸವನ್ನ ಮಾಡ್ಕೊಂಡು ಬರೋದಕ್ಕಂತ ಹೇಳಿ ಹೋಗಿದ್ದಾರೆ. ಪಾಪ 10 ವರ್ಷದ ಮಗು ಅಲ್ವಾ, ಸುಮ್ಮನೆ ಯಾಕೆ ಆ ಮಗುನ ಹೊಲದ ಹತ್ರ ಕರ್ಕೊಂಡು ಹೋಗೋದು ಅಂತ ಹೇಳಿ ಮನೆಯಲ್ಲೇ ಬಿಟ್ಟು ಹೋಗಿದ್ದಾರೆ. ಬಹಳ ಹಳೆ ಮನೆ ಆಗಿದ್ದಂತಹ ಹಿನ್ನೆಲೆಯಲ್ಲಿ ಮಳೆಯಿಂದ ಕಂಪ್ಲೀಟ್ ಆಗಿ ತೇವ ಆಗಿದೆ. ಸೊ ಹಾಗಾಗಿ ತೇವ ಹೆಚ್ಚಾದಂತಹ ಹಿನ್ನೆಲೆಯಲ್ಲಿ ಮನೆ ಕುಸಿತವಾಗಿ 10 ವರ್ಷದ ಚಂದ್ರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಭಾಗ್ಯಮ್ಮ ಅವರ ಸ್ಥಿತಿ ಗಂಭೀರವಾಗಿದೆ.